ಅಂದರೆ ಸುಳ್ಳಿದವರು ನನ್ನ ಕ್ಲೋಸ್ ಫ್ರೆಂಡ್, ನಾವು ಮತ್ತು ಅವರು ಜೊತೆಗೆ ಆಟ ಓಡಿಸ್ತಿದ್ದು. ಆಗ ಅವರ ವಿಷಯ ಅಂತ ಹೇಳಿದರೆ, ಅವರ ಮಗು ಒಂದು ಡೆಲಿವರಿ ಆದ ಟೈಮಲ್ಲಿ 3-4 ದಿನ ಆಗಿರುವಾಗ ಡಾಕ್ಟ್ರು ಹೇಳ್ತಾರೆ ಲಂಗ್ಸಲ್ಲಿ ನೀರಿದೆ, ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಇದೆ, ಸೊ ನೀವು ಇಮಿಡಿಯೇಟಾಗಿ ಮಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ, ಸೀದಾ ಮಂಗಳೂರು ಕರ್ಕೊಂಡು ಹೋಗ್ತಾರೆ. ಏನು ಮಾಡಬೇಕು ಅಂತ ಯೋಚಿಸಿಲ್ಲ, ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಡಾಕ್ಟ್ರು ಹೇಳ್ತಾರಂತೆ ನಿಮ್ಮ ರಿಸ್ಕ್ ಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅಂದರೆ ದಿನ ಆಗಿರೋದಿಲ್ಲ ಮಗುವಿಗೆ. ಆಮೇಲೆ ಏನು ಪ್ರಾಬ್ಲಮ್ ನಮಗೆ ಆಸ್ಪತ್ರೆಗೆ ಆಗಲಿ ಏನು ಆಗಬಾರ್ದು, ಆ ಥರ ನಿಮ್ಮ ರಿಸ್ಕಲ್ಲಿ ನಾವು ಟ್ರೀಟ್ಮೆಂಟ್. ಅವರು KMC ಅಥವಾ KMCಗೆ ಅಡ್ಮಿಟ್ ಮಾಡ್ತಾರೆ. ಆಮೇಲೆ ಇವರು ಅಡ್ಮಿಟ್ ಮಾಡಿ ಹೊರಗೆ ಕೂತ್ಕೊಂಡಿರುವಾಗ ಅವ್ರಿಗೆ ಏನು ಮಾಡೋದಪ್ಪ ಅಂತ ಹೇಳಿ ಈ ವಿಡಿಯೋಸ್ ಆಲ್ರೆಡಿ ಅವ್ರಿಗೆ ಸಿಕ್ಕಿದೆ ಯೂಟ್ಯೂಬಲ್ಲಿ. ಸೊ ಅವರು ಇಮಿಡಿಯೇಟ್ ನಂಗೆ ಕಾಲ್ ಮಾಡಿದ್ರು, ಪರಿಚಯದ ಕಾರಣ ಕಾಲ್ ಮಾಡಿದರು. ತೇಜಣ್ಣ ಈ ಥರ ಇದೆ ಒಂದು ಪ್ರಾಬ್ಲಮ್, ಏನು ಮಾಡೋದು ಅಂತ. ನಮಗೆ ಆದಷ್ಟು ಬೇಗ ಅಜ್ಜ ಅದನ್ನು ನಮಗೆ ಮಗುವನ್ನು ನೋಡುವ ಕೈಗೆ ಸಿಗುವ ಹಾಗೆ ಮಾಡಿ, ಯಾರನ್ನು ಒಳಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಅಜ್ಜನಿಗೆ ಹಾಗೆ ಆದರೆ ಅಜ್ಜನಿಗೆ ನಾನು ಕೋಲಾರ ದಿವಸ ಬಂದು ಒಂದು ಅಗಿಲು ಸೇವೆ ಕೊಡ್ತೇನೆ, ಮತ್ತು ಮಗುವನ್ನು ಅಜ್ಜನ ಕೈಯಲ್ಲಿ ಕೊಡ್ತೇನೆ ನಾನು ಅಂತ ಹೇಳ್ತಾರೆ. ನಾನು ಹೇಳಿದ್ದೆ ಸರಿ, ನಾವು ಪ್ರಾರ್ಥನೆ ಮಾಡ್ತೇವೆ, ಇಷ್ಟೇ ದಿವಸದಲ್ಲಿ ಅಂತ ನಾವು ಹೇಳೋದು ಸರಿಯಾಗೋದಿಲ್ಲ. ಯಾಕಂದರೆ ಅದು ಅಜ್ಜನಿಗೆ ಗೊತ್ತಿದೆ ಎಷ್ಟು ದಿವಸ ಏನು ಅಂತ, ನಾವು ಟಾರ್ಗೆಟ್ ಕೊಟ್ಟಾಗೆ ಆಗುತ್ತೆ ದೇವರಿಗೆ ಕೂಡ. ಸೊ ನಾವು ಅದನ್ನ ಹೇಳಿದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ ನೀವು ಹೇಳಿದಾಗೆ. ಅದಕ್ಕೆ ನಾನು ಅಜ್ಜನಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಆ ದಿವಸ ಸಂಜೆ. ನಾನು ಅದಕ್ಕಿಂತ ಮೊದಲು ಹೇಳಿದೆ, ನೀವು ಈಗ ಆಲ್ರೆಡಿ ಸಂಜೆ ಆಗಿದೆ, ನಿಮಗೆ ಇನ್ನೂ ಹಾಸ್ಪಿಟ್ಲ್ ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ, ತಾಯಿಗೆ ಬೆಳಿಗ್ಗೆ ಕೊಡ್ತಾರೆ. ಸೊ ನೀವು ತಾಯಿ ಜೊತೆ ಏನು ಮಾಡಿ 11 ರೂಪಾಯಿ ಆ ಮಗುವಿನ ತಲೆಗೆ ಒಂದು ನಾವು ಈಡುಗಟ್ಟು ಅಂತ ಹೇಳ್ತೇವೆ, ತಲೆಗೆ 3 ಸುತ್ತು ತಂದು ಅದನ್ನೊಂದು ಕಟ್ಟಿಡಿ, ಕಡೆಪಾಲದ ಸ್ವಾಮಿ ಕೊರಗ ಅಜ್ಜನಿಗೆ ಅಂತಲೇ ಹೇಳಿ ತೆಗ್ದಿಡಿ, ಇದು ಮಗು ಹುಷಾರಾಗಿ ನಮ್ಮ ಕೈಗೆ ಸಿಗಬೇಕು ಆದಷ್ಟು ಬೇಗ ಅಂತ ಹೇಳಿ ತೆಗ್ದಿದೆ. ಆ ದಿವಸ ನಾನು ಸಂಜೆ ಪ್ರಾರ್ಥನೆ ಮಾಡಿದೆ. ಮಾರನೇ ದಿವಸ ಇವರು ಹೋಗಿ ಬೆಳಿಗ್ಗೆ ಈಡುಗಟ್ಟಿಟ್ಟಿದ್ದಾರೆ. ಸಂಜೆ ಹೊತ್ತಿಗೆ ಡಾಕ್ಟ್ರು ಬಂದು ಹೇಳ್ತಾರಂತೆ ಆಕ್ಸಿಜನ್ ಏನು ಇಟ್ಟಿರ್ತಾರೆ ಅದನ್ನು ರಿಮೂವ್ ಮಾಡಿದ್ದೀವಿ. ಆಮೇಲೆ ಇನ್ನು ಅವರಿಗೆ ಆ್ಯಂಟಿಬಯೋಟಿಕ್ ಕೊಡ್ತಾಯಿದ್ರು, ಅದನ್ನು ಇನ್ನು ಕೊಡುವ ಅವಶ್ಯಕತೆ ಇಲ್ಲ. ಆಲ್ರೆಡಿ ಈಗ 5% ಇರುವಷ್ಟೇ ನೀರು, ಅದೆಲ್ಲ ಕಮ್ಮಿ ಆಗಿದೆ. ಇನ್ನು ಏನಿದ್ರು ಅದು ಟ್ರೀಟ್ಮೆಂಟ್ ಇದರಲ್ಲಿ ಸಣ್ಣ ವಿಷಯದಲ್ಲಿ ಅದನ್ನು ಹೋಗುತ್ತೆ, ತೊಂದರೆ ಇಲ್ಲ. ವಿದಿನ್ 3-4 ದಿವಸದಲ್ಲಿ ಮಗು ಅವರ ಕೈಗೆ ಸಿಕ್ಕಿದೆ. ಹಾಗಾಗಿ ಅವರು ಬಂದು ಡಿಸ್ಚಾರ್ಜ್ ಆಗಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಡಾಕ್ಟ್ರು. ಇನ್ನು ಯಾವ ಅವಶ್ಯಕತೆ ಇಲ್ಲ, ಮಗು ಆರಾಮಿದೆ ಅಂತ. ಈಗ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಮಾರನೇ ದಿವಸವೇ ಬಂದವರು ಇಲ್ಲಿ ಇಡಿಗಟ್ಟಿದ ಹಣವನ್ನು ಹಾಕಿ ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಇನ್ನೇನು ನೇಮಕ್ಕೆ ಬರ್ತೇವೆ ಅಂತ ಹೇಳ್ತಾರೆ, ಕುಟುಂಬ ಸಮೇತರಾಗಿ ನೇಮಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ. ಅಜ್ಜನ ಕಾರಣಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ನಮಗೆ ಏನು ಬೇಕಾ ಅಂತ ಕೇಳೋದು ನಾವೆಲ್ಲ. ಅಜ್ಜ ಯಾರನ್ನು ನಂಬಿದವರನ್ನು ಕೈ ಬಿಡಲೇ ಇಲ್ಲ ಇಲ್ಲಿಯವರೆಗೆ ಕೂಡ. ಹಾಗಾಗಿ ನಮಗೆ ಅವರ ಮೇಲೆ ಭರವಸೆ, ಎಲ್ಲರಿಗೂ ಅವರ ಮೇಲೆ ಭರವಸೆ ಇರುವ ಕಾರಣ ಅಜ್ಜ ಅವರ ಕಾರಣಿಕವನ್ನು ತೋರಿಸ್ತಾನೆ ಇದ್ದಾರೆ. ನಂಬಿದವರನ್ನು ಯಾವತ್ತೂ ಕೈ ಬಿಡಲಿಲ್ಲ.